ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆದರದ ಸ್ವಾಗತ. ಪ್ರಶ್ನೋತ್ತರ ವಿಭಾಗದಲ್ಲಿ ಒಬ್ಬ ವೀಕ್ಷಕರು ಒಂದು ಅಂಶವನ್ನು ಇಲ್ಲಿ ಗಮನಿಸಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಒಂದೇ ದಿನದಲ್ಲಿ ವಿವಿಧ ಪಂಚಾಂಗದಲ್ಲಿ ತಿಥಿ, ನಕ್ಷತ್ರ, ಯೋಗ, ಕರ್ಣ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುತ್ತಲ್ಲ, ಇದು ಹೇಗೆ ಅಂತಕ್ಕಂಥದ್ದು, ಇದು ತಪ್ಪಲ್ವೇ ಅಂತಕ್ಕಂಥದ್ರ ವಿಚಾರದಲ್ಲಿ ಎಲ್ಲ ಒಂದೇ ಇರಬೇಕಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪ್ರಶ್ನೆ ಬಗ್ಗೆ ಸ್ವಲ್ಪ ಉತ್ತರ ನೋಡೋಣ. ಸಾಮಾನ್ಯವಾಗಿ ಒಂದೇ ಇರಬೇಕು, ಆದರೆ ಯಾಕೆ ವ್ಯತ್ಯಾಸ ಬರುತ್ತೆ ಅಂತಕ್ಕಂಥದ್ದು. ಮೊದಲನೇ ಕಾರಣ ಏನಂದರೆ ಸ್ಥಳದ ಬದಲಾವಣೆ. ಪಂಚಾಂಗ ಸೂರ್ಯೋದಯ ಮತ್ತು ಚಂದ್ರನ ಸ್ಥಿತಿಯ ಮೇಲೆ ಆಧರಿಸಿರುತ್ತೆ. ಈ ಬೆಂಗಳೂರು, ಮೈಸೂರು, ಬೆಳಗಾವಿ, ಮಂಗಳೂರು, ಚೆನ್ನೈ, ಹೈದರಾಬಾದ್ ಈ ಮೊದಲಾದ ಸ್ಥಳಗಳಲ್ಲಿ ಸೂರ್ಯೋದಯದ ಸಮಯ ಬದಲಾಗುತ್ತೆ. ಆಮೇಲೆ ಇಲ್ಲಿ ಚಂದ್ರನ ಸ್ಥಿತಿಯಲ್ಲೂ ಕೂಡ ಸೂಕ್ಷ್ಮ ವ್ಯತ್ಯಾಸ ಉಂಟಾಗುತ್ತೆ. ಆದ್ದರಿಂದ ಕೆಲವೊಮ್ಮೆ ಒಂದು ಪಂಚಾಂಗದಲ್ಲಿ ಅಶ್ವಿನಿ ಅಂತಿದ್ರೆ ಇನ್ನೊಂದು ಪಂಚಾಂಗದಲ್ಲಿ ಭರಣಿ ಅಂತಕ್ಕಂಥದ್ದು ಕಾಣಬಹುದು ಅಂತಕ್ಕಂಥದ್ದು ಒಂದು ಸಮಂಜಸವಾದ ಉತ್ತರ ಅಂತಕ್ಕಂಥ. ಇನ್ನೊಂದು ಸೂರ್ಯಾಧಾರಿತವಾದದ್ದು, ಸೂರ್ಯೋದಯದ ಆಧಾರಿತ, ಇನ್ನೊಂದು ತಿಥಿ ಅಂತ್ಯಾಧಾರಿತ ಅಂತಕ್ಕಂಥ ಎರಡು ವಿಧಾನಗಳಲ್ಲಿ ಇದೆ. ಕೆಲವು ಪಂಚಾಂಗಗಳು ಸೂರ್ಯೋದಯ ಸಮಯದಲ್ಲಿ ಸೂರ್ಯ ಉದಯವಾಗ್ತಾ ಇರುವಾಗ ಯಾವ ತಿಥಿ ಇರುತ್ತೋ ಆ ದಿನದ ತಿಥಿಯಾಗಿ ಅದನ್ನು ತೋರಿಸ್ತಾರೆ. ಇನ್ನು ಕೆಲವರು ಅಂದರೆ ದಿನದ ಪ್ರಮುಖ ಭಾಗದಲ್ಲಿ ಇರುವ ತಿಥಿಯನ್ನು ಅಥವಾ ತಿಥಿಯ ಅಂತ್ಯ ಸಮಯವನ್ನು ಹೆಚ್ಚು ಒತ್ತಿ ಹೇಳ್ತೇವೆ ಇನ್ನು ಕೆಲವು ಪಂಚಾಂಗಗಳು. ಆದ್ದರಿಂದ ವ್ಯತ್ಯಾಸ ಕಂಡುಬರಬಹುದು. ಎರಡನೇ ಕಾರಣ. ಇನ್ನು ಮೂರನೇ ಕಾರಣ ಅಂದರೆ ದೃಕ್ ಗಣಿತ ಮತ್ತು ವಾಕ್ಯ ಗಣಿತ ಅಂತಕ್ಕಂಥದ್ದು ಎರಡು ರೀತಿಯಲ್ಲಿ ಕ್ಯಾಲ್ಕುಲೇಷನ್, ಎರಡು ರೀತಿಯಲ್ಲಿ ಅದನ್ನು ಲೆಕ್ಕ ಹಾಕ್ತಾರೆ. ದೃಕ್ ಗಣಿತ ಅಂದರೆ ಇದು ನಿಜವಾದ ಒಂದು ಖಗೋಳ ವೀಕ್ಷಣೆ ಆಧಾರಿತ. ಇದೊಂದು ರೀತಿಯ ಆಧುನಿಕ ಖಗೋಳಶಾಸ್ತ್ರದ ಲೆಕ್ಕಾಚಾರದ ರೀತಿ ಅಂತ ಹೇಳ್ಬೋದು. ಇದನ್ನು ಬಹುತೇಕ ಪಂಚಾಂಗಗಳು ಇದನ್ನೇ ಅನುಸರಿಸೋದು. ಇನ್ನು ವಾಕ್ಯ ರೀತಿಯ ವಾಕ್ಯ ಗಣಿತ ಅಂತಕ್ಕಂಥದ್ದೊಂದಿದೆ. ಅಂದರೆ ಇಲ್ಲಿ ಪುರಾತನ ಸೂತ್ರಗಳು ಮತ್ತು ಇಲ್ಲಿ ಸ್ಥಿರ ಗಣನೆಗಳ ಆಧಾರ ಅಂತ ಹೇಳ್ತಾರೆ. ಸ್ಥಿರ ಗಣನೆ, ಫಿಕ್ಸೆಡ್. ಇಲ್ಲಿ ದಕ್ಷಿಣ ಭಾರತದ ಪಂಚಾಂಗಗಳಲ್ಲಿ, ಕೆಲವು ಪಂಚಾಂಗಗಳಲ್ಲಿ, ಸಂಪ್ರದಾಯಗಳಲ್ಲಿ ಈ ವಾಕ್ಯ ಗಣಿತವನ್ನು ಬಳಸ್ತಾರೆ. ಇವೆರಡರ ನಡುವೆ ಕೆಲವೊಮ್ಮೆ ಕೆಲವು ನಿಮಿಷಗಳಿಂದ ಗಂಟೆಗಳವರೆಗೂ ವ್ಯತ್ಯಾಸ ಬರಬಹುದು. ಇದೊಂದು ಕಾರಣ. ಇನ್ನೊಂದು ಅಯನಾಂಶ ಅಂತಕ್ಕಂಥದ್ದು. ಈ ಅಯನಾಂಶ ಅಂದರೆ ಜ್ಯೋತಿಷ್ಯದಲ್ಲಿ ಲಹಿರಿ ಅಯನಾಂಶ, ರಾಮನ್ ಅಯನಾಂಶ, ಕೃಷ್ಣಮೂರ್ತಿ ಅಯನಾಂಶ ಅಂತ 3-4 ಪದ್ಧತಿಗಳಿವೆ. ಅದರ ಡೀಟೇಲ್ಸ್ ಹೋಗೋದು ಬೇಡ. ಈ ಅಯನಾಂಶದ ವ್ಯತ್ಯಾಸದಿಂದ ನಕ್ಷತ್ರ ಅಥವಾ ಯೋಗದ ಸಮಯದಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು. ಇದು ಒಂದು ಕಾರಣ. ಆಮೇಲೆ ಸಮಯ ವಲಯ ಮತ್ತು ರೌಂಡಿಂಗ್ ಅಂತ ಹೇಳ್ಬೋದು. ಅಂದರೆ ಕೆಲವು ಪಂಚಾಂಗಗಳು ಸೆಕೆಂಡ್ಗಳವರೆಗೂ ಲೆಕ್ಕ ಆಗುತ್ತೆ. ಅಂದರೆ ಕಾಲ ಇದನ್ನು ಬಹಳ ಸೂಕ್ಷ್ಮ ತನಕ ಹೋಗುತ್ತೆ. ಇನ್ನು ಕೆಲವು ನಿಮಿಷಗಳ ಮಟ್ಟಕ್ಕೆ ಮಾತ್ರ ತೋರಿಸಿ ನಿಲ್ತು ಬಿಡುತ್ತೆ. ಇದರಲ್ಲೂ ಕೂಡ ಸಣ್ಣ ವ್ಯತ್ಯಾಸಗಳು ಬರ್ಬೋದು. ಇದು ರೌಂಡಿಂಗ್ ಅಂದರೆ ಯಾವುದಕ್ಕೆ ಅದನ್ನು ರೌಂಡಿಂಗ್ ಅಂತ ಹೇಳ್ತಾರಲ್ಲ ಅದನ್ನು. ಇನ್ನು ತಿಥಿ, ನಕ್ಷತ್ರ, ಯೋಗ, ಕರ್ಣ ಎಲ್ಲವೂ ಹೇಗೆ ಲೆಕ್ಕ ಹಾಕ್ತಾರೆ ಅಂದರೆ ಸೂರ್ಯ ಮತ್ತು ಚಂದ್ರರ ನಡುವಿನ ಕೋನಾಂತರದ ಆಧಾರದ ಮೇಲೆ ತಿಥಿ, ಇನ್ನು ಚಂದ್ರ ಯಾವ ನಕ್ಷತ್ರದ ವಿಭಾಗದಲ್ಲಿದ್ದಾನೆ ಎಂಬುದರ ಆಧಾರದ ಮೇಲೆ ನಕ್ಷತ್ರ,
ಇನ್ನು ಸೂರ್ಯ ಮತ್ತು ಚಂದ್ರರ ದೀರ್ಘಾಂಶಗಳ ಮೊತ್ತದ ಆಧಾರ, ಅದು ಯೋಗ. ಇನ್ನು ಕರಣ ಅಂತಕ್ಕಂಥದ್ದು ತಿಥಿಯ ಅರ್ಧ ಭಾಗ. ಈ ಎಲ್ಲ ಗಣನೆಗಳು ಖಗೋಳ ಸ್ಥಾನಮಾನಗಳ ಮೇಲೆ ಅವಲಂಬಿತವಾಗಿರುವುದರಿಂದ ಸೂಕ್ಷ್ಮ ವ್ಯತ್ಯಾಸಗಳು ಇರಬಹುದು, ಇದು ಸಹಜ ಅಂತಕ್ಕಂಥದ್ದು. ಹಾಗಾದರೆ ಇವಾಗ ಯಾರಾದರೂ ಅವ್ರು ಏನು ಮಾಡಬೇಕು, ಇವಾಗ ಜನಸಾಮಾನ್ಯರು ಏನು ಮಾಡಬೇಕು, ಯಾವ ತಿಥಿ ಯಾವುದೋ ಒಂದು ನಕ್ಷತ್ರ ಬೇರೆ ಇದ್ದರೆ ಅದನ್ನು ಹೇಗೆ ನೋಡಬೇಕು ಅಂದರೆ, ದಿನನಿತ್ಯದ ಪೂಜೆ, ವ್ರತ, ದೇವಾಲಯ ಆಚರಣೆಗಳಿಗೆ ಅದೆಲ್ಲ ಏನಂತ ದೊಡ್ಡ ವ್ಯತ್ಯಾಸವಿರೋದಿಲ್ಲ. ಹಾಗಿರೋದ್ರೆ ತಮ್ಮ ಕುಟುಂಬ ಅಥವಾ ತಾವು ಯಾವ ಮಠ, ತಾವು ಯಾವ ಒಂದು ಇದನ್ನು ಅನುಸರಿಸ್ತಾ ಇದ್ದೀರಾ ಆ ಪಂಚಾಂಗವನ್ನು ಅನುಸರಿಸುವುದು ಉತ್ತಮ. ಒಂದೇ ದಿನದಲ್ಲಿ 2 ಪಂಚಾಂಗದಲ್ಲಿ ಕೆಲವು ನಿಮಿಷ ಅಥವಾ ಕೆಲವು ಗಂಟೆಗಳ ವ್ಯತ್ಯಾಸ ಕಂಡರೂ ಕೂಡ ಅದನ್ನು ಚಿಂತಿಸುವ ಅಗತ್ಯವಿಲ್ಲ. ಒಮ್ಮೆ ಕೆಲವು ಇರ್ಬೋದು, ಬೇರೆ ಇರ್ಬೋದು, ಬೇರೆನೂ ಇರ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಉದಾಹರಣೆ ಹೇಳೋದಾದರೆ, ಬೆಂಗಳೂರಿನಲ್ಲಿ ನವಮಿ ಬೆಳಿಗ್ಗೆ 7:15 ತನಕ ಇರುತ್ತೆ ಅಂತ ಇಟ್ಕೊಳ್ಳಿ. ಮೈಸೂರು ಪಂಚಾಂಗದಲ್ಲಿ ನವಮಿ ಬೆಳಿಗ್ಗೆ 7:22ವರೆಗೂ ಇರುತ್ತೆ, 7 ನಿಮಿಷ ವ್ಯತ್ಯಾಸ ಇರುತ್ತೆ. ಎರಡೂ ತಪ್ಪಲ್ಲ, ಲೆಕ್ಕಾಚಾರ ಮತ್ತು ಸ್ಥಳದ ವ್ಯತ್ಯಾಸದಿಂದ ಈ ಹತ್ರ ಬರುತ್ತೆ ಅಂತಕ್ಕಂಥ. ಒಟ್ಟಿನಲ್ಲಿ ಹೇಳೋದಾದರೆ, ಪಂಚಾಂಗಗಳ ನಡುವಿನ ಸಣ್ಣ ತಪ್ಪುಗಳಿರುತ್ತಲ್ಲ, ಆ ವ್ಯತ್ಯಾಸಗಳು ಸಾಮಾನ್ಯ, ಕಾಮನ್, ಅವು ಏನು ದೊಡ್ಡ ತಪ್ಪುಗಳಲ್ಲ. ಸ್ಥಳ ಮತ್ತು ಅದರ ಲೆಕ್ಕಾಚಾರ ಹಾಕುವ ವಿಧಾನ, ಅಯನಾಂಶ, ಸಂಪ್ರದಾಯಗಳ ವ್ಯತ್ಯಾಸದಿಂದ ಉಂಟಾಗುವ ಒಂದು ರೀತಿಯ ನ್ಯಾಚುರಲ್ ರಿಸಲ್ಟ್ಸ್, ಸಹಜ ಫಲಿತಾಂಶಗಳು. ಆದ್ದರಿಂದ ಒಂದು ವಿಶ್ವಾಸಾರ್ಹ ಪಂಚಾಂಗವನ್ನು ಆಯ್ಕೆ ಮಾಡಿಕೊಂಡು ಅದನ್ನೇ ನಿರಂತರವಾಗಿ ಅನುಸರಿಸುವುದು ಉತ್ತಮ. ಒಂಟಿಕೋಪಲ ಅಂದರೆ ಒಂಟಿಕೋಲು, ಮೈಸೂರು ಇನ್ನೊಂದಂದರೆ ಇನ್ನೊಂದು, ಈ ರೀತಿ ಶಾಬಾದಿ ಮಠ ಅಂದರೆ ಶಾಬಾದಿ ಮಠ, ಆ ಥರ ಯಾವುದೋ ಒಂದನ್ನು ಯಾವುದನ್ನು ನೀವು ಅನುಸರಿಸ್ತೀರೋ ಅದನ್ನೇ, ಆ ಪಂಚಾಂಗವನ್ನೇ ಅನುಸರಿಸುವುದು ಉತ್ತಮ ಅಂತಕ್ಕಂಥ. ಇವತ್ತಿನ ದಿವಸ ಇದು, ನೆಕ್ಸ್ಟ್ ಡೇ ಇನ್ನೊಂದು ರಾಷ್ಟ್ರೀಯ ಪಂಚಾಂಗ, ಈ ಥರ ಬೇರೆ ಬೇರೆ ಪಂಚಾಂಗಗಳನ್ನು ನೀವು ಅನುಸರಿಸಕ್ಕೆ ಶುರು ಮಾಡಿದಾಗ ಬೇರೆ ಬೇರೆ ಪಂಚಾಂಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಲೆಕ್ಕಾಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಅಲ್ಲ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಅದರಿಂದ ಯಾವುದು ಒಂದಿರುತ್ತಲ್ಲ ಅದನ್ನೇ ಯಥಾ ಪರಂಪರಾ ತಥಾ ಪಂಚಾಂಗ ಅನುಸರಣಿ ಅಂತಕ್ಕಂಥದ್ದೊಂದು ವಾಕ್ಯ ಇದೆ. ಯಥಾ ಪರಂಪರಾ ತಥಾ ಪಂಚಾಂಗ ಅನುಸರಣ. ಕುಟುಂಬ ಅಥವಾ ಗುರು ಪರಂಪರೆ ಅನುಸರಿಸುವ, ನಮ್ಮ ಗುರು ಪರಂಪರೆ, ನಮ್ಮ ಮನೆಯಲ್ಲಿ ಏನು ಅನುಸರಿಸ್ತಾರಲ್ಲ ಆ ಪಂಚಾಂಗವೇ ಸಾಮಾನ್ಯವಾಗಿ ಅತ್ಯುತ್ತಮ ಮಾರ್ಗದರ್ಶಕ ಅಂತಕ್ಕಂಥದ್ದು. ಇವತ್ತು ಬಹಳ ಪ್ರಮುಖವಾದ ಒಂದು ಮಾಹಿತಿ ಇದು. ಈ ಮಾಹಿತಿಯನ್ನು ತಮ್ಮಲ್ಲಿ ನಾವು ಹಂಚಿಕೊಂಡಿದ್ದೇವೆ. ಎಂದರಂತೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮುಗಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.